ನನ್ನ ಹೆಸರು ಬಾಲು ಅಂತ, ಚಿಕ್ಕಬಳ್ಳಾಪುರದ ನಗರ ನಿವಾಸಿ. ನಾನು ಸುಮಾರು 12 ವರ್ಷದಿಂದ BJPಯಲ್ಲಿ ಸಕ್ರಿಯ ಕಾರ್ಯಕರ್ತನ ಕೆಲಸ ಮಾಡ್ಕೊಂಡ್ಬಂದಿದ್ದೇನೆ. BJP ನಗರ ಯುವ ಮೋರ್ಚಾ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷನ ಕೆಲಸ ಮಾಡಿದ್ದೀನಿ. ಹಾಗೂ ಸುಧಾಕರ್ ಅವರು ನಮ್ಮ BJP ಪಕ್ಷಕ್ಕೆ ಬಂದ ಮೇಲೆ ಅವ್ರ ಜೊತೆ ಸಕ್ರಿಯವಾಗಿ ಅವ್ರ ಜೊತೆ ನಾನು ತೊಡಗಿಸ್ಕೊಂಡು ಇಡೀ ನಮ್ಮ ತಾಲೂಕಲ್ಲಿ ಎಲ್ಲ ಪ್ರತಿಯೊಂದು ಹಳ್ಳಿಗೂ ಕೂಡ ಹೋಗಿ ಯುವಕರನ್ನ ಒಗ್ಗೂಡಿಸಿ BJP ಕಡೆ ಒಲವು ಅವ್ರಿಗೆ ಬರೋ ಥರ ಮಾಡಿ ನಾನು BJP ಪರವಾಗಿ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಇವತ್ತು ನನ್ನ ಈ ಒಂದು ಪಕ್ಷ ಸಂಘಟನೆಯನ್ನು ಗುರುತಿಸಿ ನನಗೆ ಚಿಕ್ಕಬಳ್ಳಾಪುರ ಜಿಲ್ಲಾ BJP ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆಗೆ ಪ್ರಮುಖ ಕಾರಣಕರ್ತರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನ್ನ ಭಾರತೀಯ ಜನತಾ ಪಕ್ಷಕ್ಕೂ ಹಾಗೂ ಜಿಲ್ಲಾಧ್ಯಕ್ಷರಂಥ ರಾಮಲಿಂಗಪ್ಪಣ್ಣನವರಿಗೂ ಮತ್ತು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಂಥ ಅಭಿಷೇಕ್ರವರಿಗೂ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ನೀವೇನು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಆ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಪಕ್ಷದ ಒಬ್ಬ ಸಿಪಾಯಿ ಥರ ಕೆಲಸ ಮಾಡಿ ಈ ಪಕ್ಷವನ್ನು ಕಟ್ಟೋದಲ್ಲಿ ಮುಂದೆ ಇರ್ತೀನಿ ಅಂತ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಅದೇ ರೀತಿ ಏನು ಇವಾಗ ನಾನು ಕೊಟ್ಟಿರೋ ಜವಾಬ್ದಾರಿ ಜಿಲ್ಲೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಜಿಲ್ಲಾದ್ಯಂತ ನಾನು ಪ್ರವಾಸ ಮಾಡೋ ಮುಖಾಂತರ ಎಲ್ಲ ಯುವಕರಲ್ಲಿ BJP ಬಗ್ಗೆ ಅವ್ರಿಗೆ ಏನೆಲ್ಲ BJP ಬಗ್ಗೆ ತಿಳಿದೆಯೋ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ತಿಳಿಸಿ ಮೋದಿಯವರ ಒಂದು ಕಾರ್ಯವೈಖರಿ ಆಗ್ಬೋದು, ನಮ್ಮ ರಾಜ್ಯದಲ್ಲಿ BJP ಅಧಿಕಾರದಾಗ ಏನು ಕಾರ್ಯವೈಖರಿ ಇದೆ ಎಲ್ಲ ಅವ್ರ ಮನಸ್ಸಿಗೆ ಅರಿವಾಗೋ ಥರ ತಿಳಿಸಿ ಹೆಚ್ಚಿನ ಯುವಕರನ್ನು ನಾನು BJP ಪಕ್ಷಕ್ಕೆ ಕರೆತರುವಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಯುವಕರು ಯಾಕೆ ರಾಜಕಾರಣಕ್ಕೆ ಬರಬೇಕು, ಇದರಿಂದ ಯಾವ ರೀತಿ ಉಪಯೋಗ ಇದೆ ಅಂತ? ಯುವಕರು ಯಾಕೆ ರಾಜಕಾರಣಕ್ಕೆ ಬರಬೇಕು ಅಂದರೆ ಇವಾಗ ಎಲ್ಲ ದುಡ್ಡಿರೋ ರಾಜಕಾರಣಕ್ಕೆ ಬರಬೇಕು ಅನ್ನೋ ಒಂದು ಸಿದ್ಧಾಂತ ಆಗೋಗಿದೆ. ಆದರೆ ಇವತ್ತು ಮೊನ್ನೆ ಮೋದಿಯವರು ಭಾಷಣದಲ್ಲಿ ನೀವು ಕೇಳಿರ್ಬೋದು, ಮೋದಿಯವರು ಹೇಳಿದ್ರೆ ಯಾವುದೇ ಹಿನ್ನೆಲೆ ಇಲ್ಲದಂತಹ ಯುವಕರು ರಾಜಕೀಯಕ್ಕೆ ಬರಬೇಕು, ಆ ಯುವಕರೇ ರಾಜಕೀಯದಲ್ಲಿ ಮುನ್ನಡೆ ಸಾಧಿಸಬೇಕು ಹಾಗೂ ನಮ್ಮ ದೇಶವನ್ನು ನಡೆಸೋ ಕೆಲಸ ಯುವಕರೇ ಮಾಡಬೇಕು ಅಂತ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಯಾಕೆ ಅಂದರೆ ಯುವಕರ ಶಕ್ತಿ ಇವತ್ತು ದೇಶದಲ್ಲಿ ಯುವಕರ ಶಕ್ತಿ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅದರಲ್ಲಿ ಯುವಕರು ಪ್ರಮುಖವಾಗಿ ನಮ್ಮ ಪಕ್ಷ ಸಂಘಟನೆಗೆ ಬಂದರೆ ನಿಸ್ವಾರ್ಥವಾದ ರಾಜಕಾರಣ ಬೆಳೆಯುತ್ತೆ ಅನ್ನೋದು ಒಂದು ಅನಿಸಿಕೆ. ಆದ್ದರಿಂದ ಎಲ್ಲ ಯುವಕರು ಕೂಡ ಅದು ಒಂದು BJP ಪಕ್ಷ ಅನ್ನೋದು ನಮ್ಮ ದೇಶದಲ್ಲೇ ಅತಿ ದೊಡ್ಡ ಪಕ್ಷ. ಇಂಥ ದೊಡ್ಡ ಪಕ್ಷದಲ್ಲಿ ಎಲ್ಲ ಯುವಕರು ಬಂದು ಸೇರ್ಪಡೆ ಆದರೆ ನಿಮ್ಮ ಭವಿಷ್ಯ ಕೂಡ ಉಜ್ವಲವಾಗುತ್ತೆ ಹಾಗೂ ದೇಶ ಕಟ್ಟುವ ಒಂದು ಕೆಲಸದಲ್ಲಿ ನೀವು ಕೂಡ ಒಂದು ಕೈ ಜೋಡಿಸೋ ಕೆಲಸ ಮಾಡ್ಬೋದು ಅಂತ ನಾನು ಯುವಕರಿಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ BJPಯಲ್ಲಿ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಗುರುತರವಾದ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತೀರಾ, ಯುವಕರನ್ನ ರಾಜಕೀಯಕ್ಕೆ ಸೆಳೆಯೋದಕ್ಕೆ ಯಾವ ರೀತಿ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತೀರಾ? ಓಕೆ, ಮುಂಬರುವ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಡಾಕ್ಟರ್ ಕೆ ಸುಧಾಕರಣ್ಣನವರ ಮಾರ್ಗದರ್ಶನದಲ್ಲಿ ನಾವು ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆ ಆಗೋದು ಎಲ್ಲ ಯುವಕರನ್ನು ಒಗ್ಗೂಡಿಸಿ ಪಕ್ಷ ಸಂಘಟನೆ ಇನ್ನಷ್ಟು ಶಕ್ತಿಯುತವಾಗಿ ಬೇರೆ ಮಟ್ಟದಿಂದ ಕೂಡ ಪಕ್ಷ ಸಂಘಟನೆ ಶಕ್ತಿಯುತವಾಗೋ ಥರ ಕೆಲಸ ಮಾಡ್ತೀವಿ. ಯಾಕೆ ಯುವಕರು ಬರಬೇಕು ಅಂತ ಹೇಳಿದ್ರೆ ಇವತ್ತು ಯುವಕರ ಶಕ್ತಿ ಏನು ಅಂತ ಹೇಳಿದ್ರೆ ಯುವಕರ ಶಕ್ತಿನೇ ದೇಶ ಶಕ್ತಿಯಾಗಿದೆ. ಮುಂದಿನ ದಿನಗಳಲ್ಲಿ ಯುವಕರೆಲ್ಲ ಒಗ್ಗೂಡಿದ್ರೆ ಇನ್ನಷ್ಟು ದೇಶದಲ್ಲಿ ಬದಲಾವಣೆ ರಾಜಕೀಯ ಬದಲಾವಣೆ ಆಗುತ್ತೆ, ಅಭಿವೃದ್ಧಿಗೂ ಕೂಡ ಇನ್ನಷ್ಟು ಎತ್ತರಕ್ಕೆ ಹೋಗುತ್ತೆ ಹಾಗೂ ಇನ್ನೊಂದು ಮುಖ್ಯವಾಗಿ ನಿಸ್ವಾರ್ಥವಾದ ರಾಜಕಾರಣ ಬೆಳೆಯುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ.